ನೀನೇನೋ ಬೈತಾ ಇದೆ ಅಂತ ನನಗೆ ಗೊತ್ತು, ಆದ್ರೆ ಏನ್ ಬೈತಾ ಇದೆ ಅಂತ ಮಾತ್ರ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ? ನಿಮ್ಗ ಅರ್ಥ ಆಗ್ತಿಲ್ಲ? ಹುಟ್ ನೋಡು, ತುಂಬಾನೇ ಡೇಂಜರ್ ಪಾರ್ಟಿ ನಿನ್ ಗಂಡ ಅಂತ ಡಾಕ್ಟರ್ ನಂಗೆ ಮೊದ್ಲೇ ಹೇಳಿದ್ದಾರೆ. ಲಲಿತಾ, ನನ್ಗನ್ಸತ್ತೆ ನೀನ್ ನನ್ನನ್ನ ಗುಲಾಮಲ್ ತರ ಟ್ರೀಟ್ ಮಾಡಿರ್ತೀರಾ. ಈ ಸ್ಯಾರಿ, ಈ ಜ್ಯುವೆಲ್ರಿ ಯಾವ್ದಾದ್ರು ನನ್ ಟೇಸ್ಟ್ ಇದೆಯಾ? ಎಲ್ಲ ಔಟ್ ಆಫ್ ಫ್ಯಾಷನ್. ಇಲ್ಲ, ಈಗ ನನ್ಗನ್ನಿಸ್ತಾ ಇದೆ ನನಗಿಷ್ಟ ಇಲ್ದೇ ಇದ್ರು ಇದನ್ನೆಲ್ಲ ತಂದು ಹಾಕೋ ಹಾಕೋ ಅಂತ ಫೋರ್ಸ್ ಮಾಡಿರ್ತೀರಾ. ನಿಮ್ ಟಾರ್ಚರ್ ತಡಿಲಾರ್ದೆ ಸೂಸೈಡ್ ಮಾಡ್ಕೊಳಕ್ ಹೋಗಿ ಈ ತರ ಅರ್ಧಂಬರ್ಧ ಆಗಿ ನಿಂತಿದ್ದೀನಿ. ಆಮ್ ಐ ರೈಟ್? ಇಲ್ಲ ಲಲಿತಾ, ಇಲ್ಲ, ನೀನ್ ಅನ್ಕೊಂಡಿರೋ ತರ ಏನು ನಡೆದಿಲ್ಲ. ಹಾಗಾದ್ರೆ ಅವೆಲ್ಲ ಯಾಕೆ? ಅಲ್ಯಾಕೆ ಹೋಗಿ ಮಲ್ಕೊಳ್ಬೇಕು? ಕಮ್ ಆನ್, ಸ್ಪೀಕ್ ಔಟ್ ಗೋಪಾಲ್. There is a bed. I am your wife. Why is this stupid things then? ರೀ, ನಿಮ್ಗಿಲ್ಲೇನೋ ಇದೆ. ಇಲ್ಲ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ದಿವಸ ನಿನ್ ಜೊತೆ ಮಲ್ಕೋಬಾರ್ದು ಅಂತ. ಫೋಟೋ ನಾನೇ ಅರೇಂಜ್ ಮಾಡಿದ್ದು, ಚೆನ್ನಾಗಿದೆ ಅಲ್ವಾ? ಎಂಜಾಯ್ ಯೋರ್ಸೆಲ್ಫ್, ಎಂಜಾಯ್. ನಾವೀ ಫೋಟೋನ ಯಾವಾಗ ತೆಗೆಸ್ಕೊಂಡ್ವಿ? ಅದು ಮದುವೆ ಆದ ಹೊಸರಲ್ಲಿ ನಾನು ನೀನು ಚಿಲ್ಡ್ರನ್ಸ್ ಪಾರ್ಕ್ ಹೋಗಿದ್ವಿ, ಅಲ್ಲೊಬ್ಬ ಫೋಟೋಗ್ರಾಫರ್ ತಕ್ಕೊಟ್ಟ. ಅದ್ ಸರಿ, ಈ ಫೋಟೋದಲ್ಲಿ ನೀವ್ ಮಾತ್ರ ನಗ್ತಾ ಇದೀರಿ, ನಾನ್ ಯಾಕೆ ಮುಖ ಊದಿಸ್ಕೊಂಡಿದೀನಿ? ಯಾಕ್ರಿ? ಅದು ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಒಬ್ಬ ಕಡ್ಲೆಕಾಯಿ ಮಾರ್ಕೊಂಡ್ ಬರ್ತಾ ಇದ್ದ. ನೀನ್ ಕಡ್ಲೆಕಾಯಿ ಬೇಕು ಅಂತ ಕೇಳಿದೆ, ಅದಕ್ಕೆ ನಾನು ಹೇಳಿದೆ, ನೋಡಮ್ಮ, ಚಿಲ್ಡ್ರನ್ಸ್ ಪಾರ್ಕ್ ನ ಕಾರ್ಪೊರೇಷನ್ ಅವರು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ, ನೀನ್ ಕಡ್ಲೆಕಾಯಿ ತಿಂದು ಸಿಪ್ಪೆಲ್ಲ ಕೆಳಗಡೆ ಹಾಕ್ಬಿಡ್ಬೇಡ ಅಂತ ಹೇಳಿದೆ. ಫಸ್ಟ್ಗೆ ನಿನ್ ಮಗ ಊದಿಸ್ಕೊಂಡು ನಾನೇನ್ ಮಾಡ್ಲಿ? ಹೌದು, ನೀವ್ ಈ ಸೀರೆನ ನೆನ್ನೆ ತಾನೇ ಕೊಡ್ಸಿದ್ದು. ಮತ್ತೆ ಈ ಫೋಟೋಲು ಇದೇ ಸೀರೆ ಇದೆಯಲ್ಲ, ಅದೇ ಹಾಗೆ? ರಾಘವೇಂದ್ರ ಅದ್ಯಾರು? ನಮ್ಮಪ್ಪ, ನಿಮ್ಮ ಮಾವ. ಅದು ಈ ಸೀರೆ ನೀನ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ಆವಾಗ, ಆಕ್ಸಿಡೆಂಟ್ ಬಿಫೋರ್. ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ನಿನಗೆ ಮತ್ತೆ ಹಳೆ ನೆನಪು ಬರ್ಲಿ ಅನ್ನೋಕ್ಕೋಸ್ಕರ 10 ಅಂಗಡಿ ಹುಡುಕಿ ನಾನೇ ಇದನ್ನ ತಗೊಂಡ್ ಬಂದೆ. ಅರ್ಥ ಆಯ್ತಾ? ಏನದು ಮಗುವಳ ಶಬ್ದ? ನಮ್ಮನೆಲ್ಲ ಅಂದ್ರೆ ಮಗು ನಮ್ದ? ನಾನು ಅಮ್ಮನ? ನಾನಪ್ಪ. ಆಕ್ಸಿಡೆಂಟ್ ಅಲ್ಲಿ ಯಾವ್ದನ್ ಬೇಕಾದ್ರೂ ಮರಿಬಹುದು, ಹೆತ್ತು ಮಗುನ್ ಮರೆಯೋಕ್ ಸಾಧ್ಯನಾ? ನನ್ನಿಂದ ನಂಬೋಕೆ ಆಗ್ತಿಲ್ಲ, ನನ್ ತಲೆ ಚಿಟ್ಟ ಹಿಡಿತಾ ಇದೆ. ನನ್ಗೀಗ್ಲೇ ಚಿಟ್ಟ ಹಿಡಿದೋಗಿದೆ. ನಾನೊಂದ್ ವೇಳೆ ಮರ್ತಿರ್ಬಹುದು, ಮಗು ತಾಯಿನ ಮರೆಯಕ್ಕಾಗತ್ತಾ? ನನ್ನ ನೋಡಿದ ತಕ್ಷಣ ಯಾಕೆ ಅಳ್ತಾ ಇದೆ? ಅವನಿಗೆ ಹೊಟ್ಟೆ ಹಸು ಅಂತ ಕಾಣುತ್ತೆ. ಒಂದ್ ನಿಮಿಷ ಇರೋ, ಹಾಲು ತಂದ್ಬಿಡ್ತೀನಿ. ಇರು 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 ಇರು, ಅಮ್ಮ ಇದ್ದಾಳಲ್ಲ. ಹೊಟ್ಟೆ ಹಸುನ ಚಿನ್ನು ಮರಿಗೆ ಅಳ್ಬೇಡ ಅಮ್ಮ. ತಡಿ, ಹಾಲ್ ಬೇಕಾ? ಕೊಡ್ತೀನಿ ಕೊಡ್ತೀನಿ. ಜಾಣ ಮರಿ, ಕುಡಿ ಚಿನ್ನು. ಯಾಕೋ ಹಠ ಮಾಡ್ಬೇಡ. ಯಾಕ್ರಿ ಬೆಚ್ಬಿದ್ರಿ? ಯಾವತ್ತು ಏನು ಕಾಣ್ದೇ ಇರೋರ್ ತರ? ಅದೆಲ್ಲ ಏನಿಲ್ಲ. ಮಗುಗೆ 1 ವರ್ಷ ಆಗಿರ್ಬೋದಾ? 1 ತಿಂಗಳು ಕಡಿಮೆ. ಮಕ್ಕಳು ಸಾಮಾನ್ಯವಾಗಿ 1.5 ವರ್ಷದವರೆಗೂ ತಾಯಿ ಹಾಲು ಕುಡಿತಾರಲ್ವಾ? ಕೆಲವ್ರು 2 ವರ್ಷ, ನಾನು 3 ವರ್ಷ ಕುಡ್ದಿದ್ದೀನಿ. ಮತ್ತೆ ನನ್ನ ಎದಲ್ ಹಾಲೇ ಬರ್ತಿಲ್ಲ ಯಾಕ್ರಿ? ಅದು ಆಕ್ಸಿಡೆಂಟ್ ಆಯ್ತಲ್ಲ, ಬತ್ ಹೋಗಿರ್ಬೇಕು. ಆಕ್ಸಿಡೆಂಟ್ ಆದ್ರೆ ಇದೆಲ್ಲ ಆಗತ್ತಾ? ನಿನ್ ಪುಣ್ಯ, ನೀನು ಆಗಿದ್ಯೋ. ಅವನಿಗೆ ಬಾಟ್ಲಲ್ಲಿ ಕುಡ್ದು ಅಭ್ಯಾಸ. ನೀನ್ ಇಂಥ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ. ಅವನಿಗೆ ಸೈಡ್ ಅಲ್ಲಿ 2 ಒಳ್ಳೆ ಹಲ್ಲಿದೆ. ಅವನೇನಾದ್ರು ಕೋಪ ಬಂದು ಕಚ್ಬಿಟ್ಟು ನಿನ್ಗೆ ಸೆಪ್ಟಿಕ್ ಆಗೋಯ್ತು ಅಂದ್ರೆ ನಾನೇ ನೋಡ್ಕೋಬೇಕು. ತಗೋ ಕುಡ್ಸು, ಮಗು ಕುಡ್ಸು, ನೀನ್ ಕುಡ್ದ್ಬಿಡ್ಬೇಡ. ಅಲ್ಬೇಡ ಪುಟ್ಟ, ತಗೊಂಬ ತಗೊಂಬ ತಗೊಂಬ.
ಅಪ್ಪ ತಪ್ಪಿಸ್ಕೊಂಬಿಟ್ಟೆ. ಅವಳು ಬಾತ್ರೂಮಿಂದ ಬರೋ ಅಷ್ಟರಲ್ಲಿ ನಾನಾಗ ಮಲ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ತಾಪತ್ರೆ. ವೆಲ್ ಡನ್. ಬಾತ್ರೂಮಲ್ಲಿ ಬಾತ್ರೂಮ್ ಅಲ್ಲಿ ಟ್ಯಾಪ್ ಲೀಕ್ ಆಗ್ತಾ ಇದೆ. Now only have come to know what feelings and affection you have on me. Hats off. ನೀನೇನೋ ಬೈತಾ ಇದೆ ಅಂತ ನನಗೆ ಗೊತ್ತು, ಆದ್ರೆ ಏನ್ ಬೈತಾ ಇದೆ ಅಂತ ಮಾತ್ರ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ? ನಿಮ್ಗ ಅರ್ಥ ಆಗ್ತಿಲ್ಲ? ಹುಟ್ ನೋಡು, ತುಂಬಾನೇ ಡೇಂಜರ್ ಪಾರ್ಟಿ ನಿನ್ ಗಂಡ ಅಂತ ಡಾಕ್ಟರ್ ನಂಗೆ ಮೊದ್ಲೇ ಹೇಳಿದ್ದಾರೆ. ಲಲಿತಾ, ನನ್ಗನ್ಸತ್ತೆ ನೀವ್ ನನ್ನನ್ನ ಗುಲಾಮಲ್ ತರ ಟ್ರೀಟ್ ಮಾಡಿರ್ತೀರಾ. ಈ ಸ್ಯಾರಿ, ಈ ಜ್ಯುವೆಲ್ರಿ ಯಾವ್ದಾದ್ರು ನನ್ ಟೇಸ್ಟ್ ಆಗಿದ್ಯಾ? ಎಲ್ಲ ಔಟ್ ಆಫ್ ಫ್ಯಾಷನ್. ಇಲ್ಲ, ಈಗ ನನಗನ್ನಿಸ್ತಾ ಇದೆ ನನಗಿಷ್ಟ ಇಲ್ದೇ ಇದ್ರು ಇದನ್ನೆಲ್ಲ ತಂದು ಹಾಕೋ ಹಾಕೋ ಅಂತ ಫೋರ್ಸ್ ಮಾಡಿರ್ತೀರಾ. ನಿಮ್ ಟಾರ್ಚರ್ ತಡಿಲಾರ್ದೆ ಸೂಸೈಡ್ ಮಾಡ್ಕೊಳಕ್ ಹೋಗಿ ಈ ತರ ಅರ್ಧಂಬರ್ಧ ಆಗಿ ನಿಂತಿದ್ದೀನಿ. ಆಮ್ ಐ ರೈಟ್? ಇಲ್ಲ ಲಲಿತಾ, ಇಲ್ಲ. ನೀನ್ ಅನ್ಕೊಂಡಿರೋ ತರ ಏನು ನಡೆದಿಲ್ಲ. ಹಾಗಾದ್ರೆ ಅವೆಲ್ಲ ಯಾಕೆ? ಅಲ್ಯಾಕೆ ಹೋಗಿ ಮಲ್ಕೊಳ್ಬೇಕು? Come on, speak out, Gopal. There is a bed. I'm your wife. Why is this stupid things then? ರೀ, ನಿಮ್ಗಿಲ್ಲೇನೋ ಇದೆ. ಇಲ್ಲ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ದಿವಸ ನಿನ್ ಜೊತೆ ಮಲ್ಕೋಬಾರ್ದು ಅಂತ. Don't bluff to me. ಇಲ್ಲ, ಡಾಕ್ಟರ್ ನನ್ನ ಪರ್ಸನಲ್ ಕರ್ಕೊಂಡು ಹೋಗಿ ಹೇಳಿದ್ರು. ಇಲ್ಲ, ನಮ್ ಮ್ಯಾರೇಜ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಿಜವಾಗ್ಲೂ ನಾವಿಬ್ರು ಅನ್ಯೋನ್ಯವಾಗಿದ್ವಾ? ನನಗೆ ಹಳೇದೆಲ್ಲ ಗೊತ್ತಾಗ್ಬೇಕು. ಅದು ನಿನಗೆ ತಾನಾಗಿ ಹಳೆ ನೆನಪು ಬರೋವರೆಗೂ ನಾನೇನು ಹೇಳಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ ಬಗ್ಗೆ ನಾನು ತಿಳ್ಕೊಳ್ಳೋವರೆಗೂ ಮನೆ ಒಳಗ್ ಬರೋದಿಲ್ಲ. ಲಲಿತಾ, ಲಲಿತಾ, ಆಲ್ರೆಡಿ ನಿನ್ನ ಆರೋಗ್ಯ ಸರಿ ಇಲ್ಲ. ಹೊರಗಡೆ ಹಿಮ ಬೇರೆ ಬೀಳ್ತಾ ಇದೆ. ನೀನ್ ಹಠ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಒಳಗಡೆ ಬಾಮ್ಮ. ಏನಾದ್ರೂ ಆಗ್ಲಿ, ನಮ್ ಮ್ಯಾರಿಡ್ ಲೈಫ್ ಬಗ್ಗೆ ನಾನು ತಿಳ್ಕೊಳ್ಳೋವರೆಗೂ ಖಂಡಿತ ಒಳಗ್ ಬರೋದಿಲ್ಲ.